Hello everyone, welcome to Sanmargaha classes. Let us see question number 31 of combustion and flame. Food can be considered as a fuel to our body. How? Explain. ಫುಡ್ ಅನ್ನ ನಮ್ಮ ಬಾಡಿಗೆ ಒಂದು ಫ್ಯೂಯಲ್ ಅಂತ ಕನ್ಸಿಡರ್ ಮಾಡಬಹುದಾ ಹೇಗೆ ಅಂತ ಕೇಳ್ತಿದ್ದಾರೆ. Food undergoes chemical reaction with oxygen in our body, releasing energy needed for various body functions. This is similar to combustion where a substance react with oxygen to release heat, making food a biological fuel. ಈಗ what is combustion? Combustion is nothing but reaction of any substance with ಆಕ್ಸಿಜನ್ ಟು ಗಿವ್ ಹೀಟ್, ಅದನ್ನ ಕಂಬಷನ್ ಅಂತ ಕರಿತೀವಿ. ಈಗ ಇಲ್ಲಿ ಫ್ಯೂಯಲ್ ಅಂದ್ರೆ ಏನು? ಫ್ಯೂಯಲ್ ಈಸ್ ನಥಿಂಗ್ ಬಟ್ ವಿಚ್ ಅಂಡರ್ಗೋ ಕಂಬಷನ್ ರಿಯಾಕ್ಷನ್. ದ ಸಬ್ಸ್ಟೆನ್ಸ್ ವಿಚ್ ಅಂಡರ್ಗೋ ಕಂಬಷನ್ ರಿಯಾಕ್ಷನ್ ದಟ್ ಈಸ್ ಕಾಲ್ಡ್ ಆಸ್ ಫ್ಯೂಯಲ್. ಈಗ ಇಲ್ಲಿ ಫುಡ್ ಏನಿದೆ ದಟ್ ಅಂಡರ್ಗೋಸ್ ಕೆಮಿಕಲ್ ರಿಯಾಕ್ಷನ್ ವಿತ್ ಆಕ್ಸಿಜನ್. ಈಗ ನೀವು ವುಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಕೂಡ ವುಡ್ ಏನಿದೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅಲ್ವಾ, ಅದನ್ನ ಕಂಬಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಫುಡ್ ಕೂಡ ಫುಡ್ ಅಂಡರ್ಗೋಸ್ ಕೆಮಿಕಲ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಇನ್ ಅವರ್ ಬಾಡಿ, ರಿಲೀಸಿಂಗ್ ಎನರ್ಜಿ ನೀಡೆಡ್ ಫಾರ್ ವೇರಿಯಸ್ ಬಾಡಿ ಫಂಕ್ಷನ್ಸ್ ಲೈಕ್ ಟಾಕಿಂಗ್, ವಾಕಿಂಗ್, ದೆನ್ ಈಟಿಂಗ್. ಆಲ್ ದಿಸ್ ರಿಕ್ವೈರ್ಸ್ ಎನರ್ಜಿ. ಥಿಂಕಿಂಗ್ ಅಲ್ವಾ, ಎವ್ರಿ ಆಕ್ಟಿವಿಟಿ ರಿಕ್ವೈರ್ ಎನರ್ಜಿ. ಆ ಎನರ್ಜಿ ಎಲ್ಲಿಂದ ಬರ್ತಾ ಇದೆ? ಫುಡ್ ಇಂದ ಬರ್ತಾ ಇದೆ. This is similar to combustion where a substance react with oxygen to release heat. ಇದು ಯಾವುದಕ್ಕೆ ಸಿಮಿಲರ್ ಇದೆ? ಯಾವುದೇ ಒಂದು ಸಬ್ಸ್ಟೆನ್ಸ್ ಇರೋದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಹೀಟ್ ಅನ್ನ ರಿಲೀಸ್ ಮಾಡೋ ಕಂಬಷನ್ ರಿಯಾಕ್ಷನ್ ಗೆ ಸಿಮಿಲರ್ ಇದೆ. ಸೊ ಫುಡ್ ಈಸ್ ಲೈಕ್ ಅ ಬಯೋಲಜಿಕಲ್ ಫ್ಯೂಯಲ್. ಥ್ಯಾಂಕ್ ಯು.